ದ್ವೇಷ ಭಾಷಣ ಕಡಿವಾಣ ಹಾಕುತ್ತಾ ರಾಜ್ಯ ಸರ್ಕಾರ. ಹೊಸ ಕಾನೂನು ತರೋದಕ್ಕೆ ಮುಂದಾಯ್ತಾ ರಾಜ್ಯ ಸರ್ಕಾರ. ಜಾತಿ, ಧರ್ಮ, ಜನಾಂಗೀಯ ನಿಂದನೆ ಮತ್ತು ಭಾಷೆ, ಜನ್ಮಸ್ಥಳ ಆಧರಿಸಿ ದ್ವೇಷ ಭಾಷಣ ಮಾಡುವುದಕ್ಕೆ ಬೀಳುತ್ತಾ ಬ್ರೇಕ್ ಅನ್ನುವುದು. ವಿಶೇಷ ಕಾನೂನು ತರೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥ ಸುದ್ದಿ. ಹೊಸ ವಿಧೇಯಕದ ಕರಡನ್ನ ಸಿದ್ಧಪಡಿಸಲಾಗ್ತಾ ಇದೆ ಅನ್ನುವಂಥ ಸುದ್ದಿ ಇದೀಗ ಚರ್ಚೆಗೆ ಕಾರಣವಾಗ್ತಾ ಇದೆ. ಬಜೆಟ್ ಅಧಿವೇಶನದಲ್ಲಿ ಮಂಡಿಸೋಕೆ ಸರ್ಕಾರದ ವತಿಯಿಂದ ಸಕಲ ತಯಾರಿಗಳಾಗಿದೆ ಅನ್ನುವಂಥ ಸುದ್ದಿ ಕೂಡ ವೈರಲ್ ಆಗ್ತಾ ಇದೆ. ಇತ್ತೀಚೆಗೆ ದ್ವೇಷ ಭಾಷಣ ಜಾತ್ಯತೀತ ಸಂರಚನೆಗೆ ಹಾನಿ ಅಂತ ಸುಪ್ರೀಂ ಹೇಳಿತು. ದೂರು ದಾಖಲಾಗದಿದ್ರೂ ದಾಖಲಿಸುವಂತೆ ಎಲ್ಲ ರಾಜ್ಯಗಳಿಗೆ ನಿರ್ದೇಶನ ನೀಡಿತ್ತು. ಇದನ್ನ ಆಧಾರವಾಗಿ ಇಟ್ಕೊಂಡೇನೆ ಕರಡು ತಯಾರಿಸುತ್ತಿರುವ ಕಾನೂನು ಇಲಾಖೆ. ಸೊ ದ್ವೇಷ ರಾಜಕಾರಣದ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ಭಾಷಣಗಳು, ದ್ವೇಷ ಭಾಷಣ ಮಾಡುವಂಥ ವಿಚಾರ ಏನಿದೆ, ಇದು ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ತಂದೊಡ್ಡಿದ್ದು ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಇವತ್ತು ವಿಶೇಷವಾಗಿ ಅದರ ಬಗ್ಗೆ ಗಮನ ಹರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಕಾನೂನು ತರುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಯಾಕಂದರೆ ಆ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆಯಲ್ಲಿ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಕಾನೂನು ಸಲಹೆಗಳನ್ನು ಪಡ್ಕೊಂಡು ಕಾನೂನು ಇಲಾಖೆ ಇದನ್ನ ಎಲ್ಲವನ್ನೂ ತಯಾರು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವು ಕಡೆಯಲ್ಲಿ ದ್ವೇಷ ಭಾಷಣ ಮಾಡಲಾಗತ್ತೆ. ಅದು ರಾಜಕೀಯ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಾಗಿರ್ಬೋದು. ಅದರಲ್ಲಿ ಭಾಷೆಯ ಬಗ್ಗೆ, ಜಾತಿಯ ಬಗ್ಗೆ, ಜನಾಂಗೀಯದ ಬಗ್ಗೆ ಮಾತಾಡ್ತಾ ಏನೇನೋ ಮಾತಾಡೋದು ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಳ್ಳೋದು ಕೂಡ ಇದೆ. ಅದೆಲ್ಲದಕ್ಕೂ ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನ ಆಗ್ತಾ ಇದೆಯಾ ಅನ್ನೋದೊಂದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ವಿಶೇಷ ಕಾನೂನು ತರೋದ್ರ ಬಗ್ಗೆ ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಈ ದ್ವೇಷ ಭಾಷಣ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನ ರೀತಿಯಾಗಿ ಪೋಸ್ಟ್ ಮಾಡೋದಾಗಿರ್ಬೋದು ಹೆಚ್ಚಾಗಿತ್ತು. ಇದರ ಅವಶ್ಯಕತೆ ಸದ್ಯಕ್ಕೆ ಎಷ್ಟರ ಮಟ್ಟಿಗಿದೆ? ಆ ನಿಟ್ಟಿನಲ್ಲಿ ಸರ್ಕಾರದ ಆಲೋಚನೆ, ಚಿಂತನೆ ಹೇಗಿದೆ ಅಂತ? ಈಗಾಗಲೇ ಸಂವಿಧಾನದಲ್ಲಿ ಜಾತಿಯನ್ನ, ಧರ್ಮವನ್ನ ಎತ್ತಿ ಹಿಡಿದು ಅವರನ್ನ ಅವಹೇಳನ ಮಾಡುವಂತಿಲ್ಲ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಆದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ರಾಜಕೀಯವಾಗಿ ಅಥವಾ ಕೆಲವೊಂದಷ್ಟು ಸಾಂದರ್ಭಿಕವಾಗಿ, ಧಾರ್ಮಿಕವಾಗಿ ಮತ್ತೆ ಜಾತಿಯನ್ನ ಗಮನದಲ್ಲಿಟ್ಕೊಂಡು ದ್ವೇಷವನ್ನ ಬಿತ್ತುವಂತಹ ಭಾಷಣಗಳನ್ನ ಮಾಡ್ಲಾಗ್ತಾ ಇದೆ ಅನ್ನುವಂತ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಕೆಲವು ಕಡೆ ದೂರುಗಳು ಕೂಡ ದಾಖಲಾಗಿದೆ. ಆದ್ರೆ ಅದರ ವಿರುದ್ಧವಾಗಿ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಸಮರ್ಪಕವಾಗಿರುವಂತಹ ಕಾನೂನುಗಳು ಇಲ್ಲ ಅನ್ನುವಂಥದ್ದು. ಸೊ ಆ ಕಾರಣಕ್ಕೆ ಈಗ ರಾಜ್ಯ ಸರ್ಕಾರ ಹೊಸದಾಗಿ ಕಾನೂನನ್ನ ತರೋದಕ್ಕೆ ಈಗ ಮುಂದಾಗಿದೆ. ಈಗಾಗಲೇ ಅದರ ಕರಡು ಪ್ರತಿಯನ್ನು ಕೂಡ ಈಗಾಗಲೇ ಸಿದ್ಧಪಡಿಸ್ತಾ ಇದೆ. ಬರುವ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಈ ಹೊಸ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ರಾಜ್ಯದಲ್ಲಿ ಧಾರ್ಮಿಕವಾಗಿ ಅಥವಾ ಜಾತಿಯನ್ನ ಹಿಡಿದು ಅಥವಾ ಕೋಮುಗಳನ್ನ, ಧರ್ಮಗಳ ನಡುವೆ ಸಂಘರ್ಷವನ್ನ ಬಿತ್ತುವಂತಹ ಪ್ರಯತ್ನಗಳನ್ನ, ಕೋಮು ಭಾಷಣವನ್ನ ಯಾರು ಮಾಡ್ತಾರೆ ಅಂತವರ ವಿರುದ್ಧವಾಗಿ FIR ಅನ್ನ ದಾಖಲಿಸುವುದು ಮತ್ತೆ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುವಂತಹ ನಿಯಮಗಳು ಈ ಹೊಸ ಕಾನೂನಿನಲ್ಲಿ ಇರುತ್ತೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ. ಯಾಕಂದ್ರೆ ಬಹಳಷ್ಟು ಪ್ರಕರಣಗಳು ಹಿಂದೆ ಕೂಡ ದಾಖಲಾಗಿತ್ತು. ಕೋಮು ಭಾವನೆಯನ್ನ ಕೆರಳಿಸುವಂತಹ ಪ್ರಕರಣ, ಬೇರೆ ಬೇರೆ ವಿಚಾರಗಳಲ್ಲಿ ದ್ವೇಷ ಭಾಷಣವನ್ನ ಮಾಡುವಂತ ಪ್ರಕರಣಗಳು ಕೂಡ ಇತ್ತು. ಆದ್ರೆ ಆ ಪ್ರಕರಣಗಳನ್ನ ಯಾವಾಗ ಸರ್ಕಾರಗಳು ಅಧಿಕಾರಕ್ಕೆ ಬರುತ್ತೆ ಆ ಸಂದರ್ಭದಲ್ಲಿ ಆ ಪ್ರಕರಣಗಳನ್ನ ವಾಪಸ್ ಪಡ್ಕೊಳ್ತಾ ಇದ್ರು. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲೂ ಕೂಡ ರೈತರ ಮೇಲೆ ಇರಬಹುದು ಅಥವಾ ಸಂಘಟನೆಗಳ ಮೇಲೆ ಇರಬಹುದು, ಕೋಮು ಭಾವನೆಯನ್ನ ಕೆರಳಿಸುವಂತ ವಿಚಾರದಲ್ಲಿ ಪ್ರಕರಣಗಳನ್ನ ಏನ್ ದಾಖಲೆ ಮಾಡಲಾಗಿತ್ತು ಅವನ್ನ ಕೆಲವುಗಳನ್ನ ವಾಪಸ್ ಪಡ್ಕೊಳ್ಳಲಾಗಿತ್ತು. ಕ್ಯಾಬಿನೆಟ್ ನಲ್ಲಿ ಚರ್ಚೆಯನ್ನ ಮಾಡಿ ನಂತರ ಸದನದಲ್ಲಿ ಅದನ್ನ ಮಂಡನೆ ಮಾಡಿ ವಾಪಸ್ ಪಡ್ಕೊಳ್ಳಲಾಗಿತ್ತು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲೂ ಕೂಡ ಈ ಕೋಮು ಸಾಮರಸ್ಯದ ವಿರುದ್ಧವಾಗಿ ದಾಖಲಾಗಿದ್ದಂತಹ ದೂರುಗಳನ್ನ, ಸುಮಾರು 300 ದೂರುಗಳನ್ನ ಆ ಸಂದರ್ಭದಲ್ಲೂ ಕೂಡ ವಾಪಸ್ ಪಡ್ಕೊಳ್ಳಲಾಗಿತ್ತು. ಇದೇ ರೀತಿಯಾಗಿ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಗಂಭೀರವಾಗಿರುವಂತಹ ಇಂತಹ ಪ್ರಕರಣಗಳನ್ನು ವಾಪಸ್ ಪಡ್ಕೊಳ್ಳೋದ್ರಿಂದ ಸಹಜವಾಗಿ ಆರೋಪಿಗಳು ಕೂಡ ಮತ್ತಷ್ಟು ಪ್ರಚೋದನೆ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಕೋಮು ಕೆರಳಿಸುವಂತಹ ಭಾಷಣಗಳನ್ನ ಮಾಡೋದು, ಸಾರ್ವಜನಿಕ ವೇದಿಕೆಗಳನ್ನೇ ಅವಹೇಳನ ಮಾಡುವಂತಹ ಭಾಷೆಗಳನ್ನ ಬಳಸೋದು, ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ. ಆದ್ರೆ ಕಠಿಣವಾದಂತಹ ಕಾನೂನುಗಳಿರ್ಲಿಲ್ಲ. ಈಗ ಇದಕ್ಕೆ ಮೂಗುದಾರ ಹಾಕುವಂತ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಕಠಿಣವಾದಂತಹ ಕಾನೂನನ್ನ ತರೋದಕ್ಕೆ ಹೊರಟಿದೆ. ಈಗಾಗಲೇ
ಆದ್ರೆ ಕಾನೂನು ಇಲಾಖೆ ಸಂಬಂಧಪಟ್ಟಂತಹ ಎಲ್ಲ ಅಭಿಪ್ರಾಯಗಳನ್ನ, ಕಾನೂನಿನಲ್ಲಿ ಇರುವಂತಹ ನಿಯಮಗಳನ್ನ ಅವಲೋಕನ ಮಾಡಿ ಹೊಸದಾಗಿ ಈ ಕಾನೂನನ್ನ ಜಾರಿಗೆ ತರುವ ಮೂಲಕ ಮುಂದಿನ ದಿನಗಳಲ್ಲಿ ಯಾರು ಈ ರೀತಿಯಾಗಿ ಪ್ರಚೋದನೆಯನ್ನ ಮಾಡ್ತಾರೆ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಳೋದು, ಅವರ ವಿರುದ್ಧ ಶಿಕ್ಷೆಯನ್ನ ಕೊಡಿಸುವಂತಹ ಒಂದು ಕಾನೂನನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ.